ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಸ್ಥಾಪನೆ ಬಗ್ಗೆ ವಿರೋಧ ವ್ಯಕ್ತಪಡಿಸಿರುವ ಅವರ ಹೇಳಿಕೆಗೆ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆ ಸಮಗ್ರವಾಗಿ ಅಭಿವೃದ್ಧಿಯಾಗಬೇಕು. ಈ ನಿಟ್ಟಿನಲ್ಲಿ ಎಚ್ ಡಿ ರೇವಣ್ಣ ಅವರು ನೀಡಿರುವ ಹೇಳಿಕೆ ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 600 ಎಕರೆ ಜಮೀನನ್ನು ಅಲ್ಲಿ ಬಿಟ್ಟು ಸಂಶೋಧನೆಗೆ, ಕೃಷಿಗೆ ಸಂಬಂಧಪಟ್ಟ ಸಂಶೋಧನೆಯನ್ನು ಮಾಡಲಿಕ್ಕೆ ಉದ್ದೇಶದಿಂದ ಅದನ್ನು ಬಿಟ್ಟಿದ್ದು. ಕೃಷಿ ಕಾಲೇಜು ಬರಲಿಲ್ಲ ಅಂತನ್ನುವಂಥ ಒಂದು ಸಂದರ್ಭದಲ್ಲಿ ಕೃಷಿ ಕಾಲೇಜು ಬಂತು. ತಳಿ ಸಂಶೋಧನೆ, ಭತ್ತದ ಸಂಶೋಧನೆ, ಕಬ್ಬಿನ ಸಂಶೋಧನೆ, ಅದರ ಪ್ರಯೋಗಗಳು ಮತ್ತು ಅದರಿಂದ ಹೊಸತಳಿಗಳನ್ನು ಉತ್ಪಾದನೆ ಮಾಡೋದನ್ನು ನಾವೆಲ್ಲ ನೋಡಿದ್ದೇವೆ. BC ಫಾರ್ಮ್ನಲ್ಲಿ ಆದಂಥ ಉತ್ಪಾದನೆಗೆ ಅವರು ಬೆಂಗಳೂರು ವಿಶ್ವವಿದ್ಯಾಲಯಗಳು, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಗಳು ಪೇಟೆಂಟನ್ನು ಪಡ್ಕೊಂಡಿರ್ತಕ್ಕಂಥ ನಮ್ಮದೇ ಆಗಿರ್ತಕ್ಕಂಥ ಕಾಲೇಜ್ ಯೂನಿವರ್ಸಿಟಿ ಬಂದಾಗ ನಾವು ಸ್ವಾಗತಿಸಬೇಕು. ಹಾಗಾಗಿ ಹಾಸನದ ಎಲ್ಲ ರಾಜಕೀಯ ನಾಯಕರು ಮಂಡ್ಯದಲ್ಲಿ ಬಂದು ಆಡಳಿತ ನಡೆಸುವಾಗ ನಾವೆಲ್ಲರೂ ನಮ್ಮ ಜನ ಬೆಂಬಲಿಸಿದ್ದಾರೆ. ಅವರು ಜಿಲ್ಲೆಯನ್ನು, ಪ್ರದೇಶವನ್ನು ಬೆಂಬಲಿಸಿದ್ದಾರೆ. ಅಂಥ ಸಂದರ್ಭದಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ನಮ್ಮ ಕಾಲೇಜಲ್ಲಿ ಸೇರಬೇಡ ಅಂತ ಹೇಳಿದ್ರೆ ಮಂಡ್ಯ ಅಭಿವೃದ್ಧಿಯನ್ನು ಮಾಡುವ ವಿಷಯದಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರವಾಗಿ ಅದರ ಬಗ್ಗೆ ನಮಗೆ ಒಂದು ಎಚ್ಚರಿಕೆ ಅಂದರೆ ಒಂದು ರೀತಿಯ ಪ್ರತಿಭಟನೆ ಇದೆ ಅವರ ಅಭಿಪ್ರಾಯಕ್ಕೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರವಾಗಿ ಇವತ್ತು ಇಲ್ಲಿ ನಿಮ್ಮನ್ನು ಭೇಟಿ ಮಾಡಿ ನಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೇವೆ. ನಾನು ಎಲ್ಲ ಅಭಿಪ್ರಾಯವನ್ನು ಅದರಲ್ಲಿ ಹೇಳಿದ್ದೀನಿ. ಅದರ ಅಭಿಪ್ರಾಯ ಮಂಡ್ಯ ವಿಶ್ವವಿದ್ಯಾಲಯ ಉಳಿಬೇಕು, ಕೃಷಿ ವಿಶ್ವವಿದ್ಯಾಲಯವೂ ಬೇಕು, ಮತ್ತು ಅದನ್ನು ಚೆನ್ನಾಗಿ ಕಟ್ಟಬೇಕು, ಅದನ್ನು ಚೆನ್ನಾಗಿ ಕಟ್ಟಬೇಕು, ಚೆನ್ನಾಗಿ ಬೆಳೆಸಬೇಕು. ಮತ್ತು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಪರಿಹಾರ ಇಲ್ಲದೆ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಆದರೆ ಕೂತ್ಕೊಂಡು ಮಾತಾಡುವಂಥ ಅಥವಾ ಅದನ್ನು ಬಗೆಹರಿಸುವಂಥ ಪ್ರಯತ್ನಗಳು ನಾಯಕರುಗಳು ಇರಬೇಕು, ಜನಸಾಮಾನ್ಯರು ಇರಬೇಕು. ಹಾಗಿದ್ದಾಗ ಮಾತ್ರ ಎಲ್ಲವೂ ಸಲೀಸಾಗಿ ನಡ್ಕೊಂಡು ಹೋಗ್ತದೆ. ಗಾಂಧೀಜಿ ಹೇಳಿದಾಗ ಎಲ್ಲ ಸಮಸ್ಯೆಗಳಿಗೂ ನಮಗೆ ಪರಿಹಾರ ಇದೆ. ಅದಕ್ಕೆ ವಾದಗಳು ಬೇಡ, ಸಂವಾದ ಇರಲಿ ಅನ್ನುವಂಥ ಒಂದು ಮಾತಿದೆ. ವಾದ ಬೇಡ, ಸಂವಾದ ಇರಲಿ. ಸಂವಾದಕ್ಕೂ ವಾದಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಪಕ್ಷದ ಪ್ರಶ್ನೆ ಅಲ್ಲ, ಅದು ವ್ಯಕ್ತಿಯ ಪ್ರಶ್ನೆ ಅಲ್ಲ. ಇಲ್ಲಿ ನಮಗೆ ಅವಶ್ಯಕತೆ ಬಂದಿರತಕ್ಕಂಥದ್ದು ನಾವು ಅದನ್ನು ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶ. ಆ ಕಾರಣದಿಂದ ಅದನ್ನು ಒಬ್ಬ ನಾಗರಿಕನಾಗಿ ನಾನು ಅದನ್ನು ಅವರ ವರ್ತನೆಯನ್ನು ಖಂಡಿಸ್ತಾ ಮತ್ತು ನಮ್ಮ ಮಂಡ್ಯಕ್ಕೆ ಬರ್ತಕ್ಕಂಥದ್ದು ಎಲ್ಲವನ್ನೂ ನಾವು ಸ್ವೀಕರಿಸ್ತಕ್ಕಂಥ ಮನೋಭಾವವನ್ನು ಎಲ್ಲರೂ ಸಾರ್ವಜನಿಕರು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇದೆ. ಅದಕ್ಕೋಸ್ಕರವಾಗಿ ತಮಗೆ ತಿಳಿಸೋದಕ್ಕೆ ಪತ್ರಿಕಾ ಹೇಳಿಕೆಯನ್ನು ಮೂಲಕ ನಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಬಂದಿದ್ದೇವೆ. ನನ್ನ ಜೊತೆ ಸನ್ಮಾನ್ಯ ಸೋಮಶೇಖರ್ ಕ್ಯಾರ್ಪೇಟೆ ಸೋಮಶೇಖರ್ ಅಲ್ಲಿಯ ಮಾಜಿ ಅಧ್ಯಕ್ಷರು, ತಾಲೂಕು ಸಾಹಿತ್ಯ ಪರಿಷತ್ ಅವರಿದ್ದಾರೆ. ಇದ್ರ ಬಗ್ಗೆ ನಿಮ್ದೇನಾದರೂ ವಿಷಯಗಳಿದ್ರೆ ಕೇಳುವುದು. ಸರ್, ಅವರು ಮಂಡ್ಯಕ್ಕೆ ಬಂದಿರೋದಕ್ಕೆ ಸ್ವಾಗತ ಕೋರಿದ್ದಾರೆ. ಅವರಿಂದ ಆರೋಪ ಇಲ್ಲ. ಮಂಡ್ಯಕ್ಕೆ